ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ KRAK ಚಾನಲಿಂದ ನಾನು ಆ್ಯಸ್ ಯೂಶುವಲ್ ಆಗಿ ಬಂದಿದ್ದೀನಿ ಸ್ನೇಹಿತರೆ. ಮಂಗಳವಾರ ದಿನ ಎಲ್ಲರಿಗೂ ಚೆನ್ನಾಗಿರಲಿ. ಆ ತಾಯಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಮುಳ್ಕಟ್ಟಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಸಂವಿಧಾನ ಬದಲಾಗಬೇಕು, ಯಾವ ಕಾರಣಕ್ಕೆ ಬದಲಾಗಬೇಕು, ಏನು ಅದ್ರ ನ್ಯೂನ್ಯತೆಗಳು ಅಂತ. ಅದ್ರ ಮುಂದುವರೆದ ಭಾಗವಾಗಿ ನಾನು ನಿಮ್ಗೆ ಹೇಳೋದು, ನಮ್ಮ ಸಂವಿಧಾನ ನ್ಯೂನ್ಯತೆಗಳು ಅಥವಾ ಏನಕ್ಕೆ ಹಂಗೆ ಬರೆದಿದ್ದಾರೋ ವಿ ಡೋಂಟ್ ನೋ. ಜೈಲಲ್ಲಿ ಇದ್ಕೊಂಡು ನೀವು ನಾಮಿನೇಷನ್ ಹಾಕ್ಬೋದು, ನೀವು ಕೊಲೆ ಆರೋಪಿ ಆದ್ರೂ ಎಲೆಕ್ಷನಲ್ಲಿ ಫೇಸ್ ಮಾಡ್ಬೋದು. ಬಹುಶಃ ಇಡೀ ಪ್ರಪಂಚದಲ್ಲಿ ಈ ಥರ ಒಂದು ನ್ಯೂನ್ಯತೆ ಇರೋ ಸಂವಿಧಾನನ ನಾನೆಲ್ಲೂ ನೋಡಿಲ್ಲ. ಅಲ್ಲಪ್ಪ, ಈಗ ನಾನು ಕೊಲೆ ಆರೋಪಿ ಅಂತ ಗೊತ್ತು, ಆ ಊರಿಗೆ ಹೋಗೋಕ್ಕಾಗಲ್ಲ, ಆದರೂ ನಾನು ನಿಲ್ಬೋದು, ನಾನು ನಿಂತು ಗೆಲ್ತೀನಿ ಅಂದರೆ ಇದು ದುರ್ಬಲ ಸಂವಿಧಾನನೋ ಅಥವಾ ಏನಂತಾರೆ ದುರ್ಬಲ ಸಂವಿಧಾನ ಆಗಿರಬೇಕು ಒಂದು, ಇಲ್ಲಾಂದರೆ ಲೂಪ್ ಸಂವಿಧಾನ ಆಗಿರಬೇಕು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ವಿನಯ್ ಕುಲಕರ್ಣಿ. ಸೊ ಆ ಮನುಷ್ಯ ಕೊಲೆ ಆರೋಪಿ, ಧಾರವಾಡಕ್ಕೆ ಹೋಗಂಗಿಲ್ಲ, ಆದರೂ ಟಿಕೆಟ್ ಕೊಟ್ಟವ್ರಂಥವ್ರು ಇದಕ್ಕೆ ಕೋರ್ಟು ಸುಮೋಟೋ ಕೇಸ್ ಹಾಕೋಕ್ಕಾಗಲ್ವ, ಅದು ಕೋರ್ಟಲ್ಲೇ ಡಿಸೈಡ್ ಆಗಿದ್ದು. ಬಟ್ ಕೋರ್ಟ್ ಅವರು ಪ್ರಶ್ನೆ ಮಾಡಿದ್ರು, ಆದ್ರೂ ದಿಸ್ ಈಸ್ ಅವರ್ ಸಂವಿಧಾನ. ಈ ಒಂದು ಎಲ್ಲ ಸಂವಿಧಾನಗಳು ಬದಲಾಗಬೇಕು. ನೀನು ಆರೋಪಿ ಆಗಿರು ಅಥವಾ ಶಿಕ್ಷಣ ಅನುಭವಿಸ್ತಾ ಇರು, ಅಪರಾಧಿ ಆಗಿರು, ಯು ಡಿಂಟ್ ಕಂಟೆಸ್ಟ್ ಎನಿ ಎಲೆಕ್ಷನ್ಸ್ ಅಂತ ಆಗಬೇಕು ಒಂದು. ಆಮೇಲೆ ಅವನು ಕೋರ್ಟ್ಗೆ ಹೋಗಿದ್ದಾನೆ ಅಂದರೆ ಮುಗೀತು. ಸೊ ಹಿಂದೆ 17 ಜನ ಬರೆದಂಥ ಸಂದರ್ಭದಲ್ಲಿ ಈ ಬ್ರಿಟಿಷರ ಒಂದು ಇದರಿಂದ ಇವೆಲ್ಲ ಅವರು ನೋಡಿ ಬಹುಶಃ ಇದನ್ನು ಸೇರಿಸಿರ್ಬೋದು, ಒಂದು ಅವಕಾಶ ಮಾಡಿಕೊಡೋಣ ನಮ್ಮ ಸಂವಿಧಾನದಲ್ಲಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟಿಗೆ ಬಂತಂದರೆ ಇದು ಒಂದು ಆಗಲೇಬೇಕು. ಆಮೇಲೆ ನೀವು ಲೋಯರ್ ಕೋರ್ಟಲ್ಲಿ ನಿಮಗೆ ಶಿಕ್ಷೆ ಆಗಿರುತ್ತೆ, ಅದೆಂಗೆ ಹೈಯರ್ ಕೋರ್ಟ್ಗೆ ಹೋದ ತಕ್ಷಣ ನೀವು ಖುಲಾಸೆ ಆಗಿಬಿಡ್ತೀರಾ. ಸೊ ಇದಕ್ಕೆಲ್ಲ ಒಂದು ಕಟ್ಟಿಬದ್ಧವಾದಂಥ ಸಂವಿಧಾನ ಬರಲೇಬೇಕು. ಈಗ ಉದಾಹರಣೆಗೆ ಗಜಾನನ ಹೆಗಡೆ ಪೀಠದಲ್ಲಿ ಸತೀಶ್ ಸೈಲೇನೋ ಎಂಬ ಭ್ರಷ್ಟಾತೀತ ಭ್ರಷ್ಟನಿಗೆ ಶಿಕ್ಷೆ ಆಗುತ್ತೆ, ಒಂದು MLA ಸ್ಥಾನನೂ ಹೋಗುತ್ತೆ. ಕಾಲ್ಡ್ ಸಿದ್ದರಾಮಯ್ಯನ ಪ್ರಕರಣನ ಕೈಗೆತ್ಕೊಂಡಂಥ ನಾಗಪ್ರಸನ್ನ ಜಸ್ಟಿಸ್ ನಮಗೆ ತುಂಬ ಗೌರವ ಆಯಿತು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಅವರು CBI ಕೊಡಲಿಲ್ಲ ಅಂತ. ನಮಗೀಗ ಜಡ್ಜ್ಗಳ ಬಗ್ಗೆ ಎಲ್ಲ ನ್ಯಾಯಾಂಗದ ಬಗ್ಗೆನೇ ನಂಬಿಕೆ ಹೊರಟೋಗಿದೆ. ಸೊ ತುಂಬ ನಂಬ್ತಿದ್ವಿ 100%, ಒಂದು 80%. ಈಗ ಜಡ್ಜ್ ಮನೇಲಿ ದುಡ್ಡು, ಸೊ ಇಲ್ಲೂ ಆ ರೀತಿ ಡೀಲ್ಗಳಾಗಿತ್ತು ಇಲ್ವೋ, ವಿ ಡೋಂಟ್ ನೋ. ಅಲ್ಲಿ ಹೋಗ್ತಿದ್ದಂಗೆ ಅದಕ್ಕೆ ತಡೆ ಆಜ್ಞೆ ಕೊಡೋದೇನು, ಇನ್ನೊಂದು ಮಾಡೋದೇನು. ಸೊ ಅಲ್ಲಿಗೆ ಒಂದು ಕೆಳಂತ ನ್ಯಾಯಾಲಯಕ್ಕೆ ಅವಮಾನ ಮಾಡೋದಂಗೆ, ಇನ್ನೊಂದು ನಮ್ಮ ಸಂವಿಧಾನದ ಹೋಲ್ಸ್ ಪ್ರಕಾರ ನೀನು ತಪ್ಪು ಮಾಡು, ನಿನ್ಗೊಂದು ಕೋರ್ಟಲ್ಲಿ ಶಿಕ್ಷೆ ಆದರೂ ಇನ್ನೊಂದು ಕೋರ್ಟಲ್ಲಿ ನಾನು ಬಚಾಯಿಸ್ಕೊಬರ್ತೀನಿ ಅನ್ನೋ ಒಂದು ಮನೋಭಾವನೆ. ಯಾವ ರೀತಿ ಇದು ಇವನ್ನ ನಾವು ಹೇಳ್ತಾ ಇರೋದು, ಸಂವಿಧಾನ ಮಸ್ಟ್ ಬಿ ಚೇಂಜ್ಡ್. ಇನ್ನೂ ತುಂಬ ಇದ್ದಾವೆ. ಸೊ ಇದು ಸೆಕೆಂಡ್ ಸೆಗ್ಮೆಂಟು. ಇಟ್ಸ್ ಎ ಸೈನಿಂಗ್ ಆಫ್. ಇಟ್ಸ್ ಯುವರ್ಸ್ ಕಾರ್ತಿಕ್.